ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಸಲುವಾಗಿ ಬೆಲ್ ಐಕಾನನ್ನು ಒತ್ತಿ, ಇಷ್ಟ ಆದರೆ ಶೇರ್ ಮಾಡಿ ಮತ್ತು ತಮ್ಮ ಸಮಸ್ಯೆ ಅಭಿಪ್ರಾಯ ಏನಾದರೂ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂತಹ ನಮ್ಮ ಮೊಬೈಲ್ ನಂಬರಿಗೆ ವಾಟ್ಸಪ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಆ ಬಗ್ಗೆ ಉತ್ತರ ದೊರಕಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಈಗ ವಿಷಯಕ್ಕೆ ಬರುವುದಾದರೆ, ನಾವಿಂದು ಬೆಂಗಳೂರಿನ ಶತಭಿಷ ಕ್ಲಿನಿಕ್ನಲ್ಲಿದ್ದೇವೆ. ಶ್ರೀಯುತ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರ ಕ್ಲಿನಿಕ್ ಇದು. ಶ್ರೀಯುತ ಶ್ರೀಪಾದ್ ಹೆಗಡೆಯವರು ಮೂಲತಃ ಸಿದ್ದಾಪುರ ತಾಲೂಕಿನ ಹುಕ್ಕಲಮಕ್ಕಿಯವರು. ಅವರು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಮತ್ತು ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶ್ರೀಯುತರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ನಾವು ಅವ್ರ ಬಳಿ ಇಂದು ಪ್ರಮುಖವಾಗಿ ಕೇಳುವುದು, ಸರ್, ಇಂದಿನ ದಿನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವನ್ನ ಹಳ್ಳಿಯಲ್ಲೂ ಸಹಿತ ಕ್ಯಾನ್ಸರ್ ರೋಗ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ತಮ್ಮ ಅಭಿಪ್ರಾಯದಲ್ಲಿ, ತಮ್ಮ ಈ ಒಂದು ಇಷ್ಟು ಸುದೀರ್ಘ ಅನುಭವದಲ್ಲಿ ತಮ್ಮ ಅಭಿಪ್ರಾಯ, ಅದಕ್ಕೆ ಕಾರಣ ಏನು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿರ್ತಾವೆ? ನೋಡಿ ರಾಘವೇಂದ್ರ ಅವರೇ, ಇವತ್ತಿನ ದಿನದಲ್ಲಿ ಇದು ಒಂದು ಒಳ್ಳೆಯ ಪ್ರಸ್ತುತವಾದಂತಹ ಪ್ರಶ್ನೆ. ಹಳ್ಳಿಗಳಲ್ಲಿ, ಯಾಕೆಂದರೆ ನಾವೆಲ್ಲ ಹಳ್ಳಿಲೇ ಹುಟ್ಟಿ ಬೆಳೆದು ಬಂದವರು, ನಾವು ಚಿಕ್ಕವರಿರುವಾಗ ಇಷ್ಟೊಂದು ರೋಗ ರುಜಿನಗಳನ್ನು ಹಳ್ಳಿಯ ಜನರಲ್ಲಿ ನಾವು ಕಾಣ್ತಾ ಇರಲಿಲ್ಲ. ಆದರೆ ಇಂದಿನ ದಿವಸದಲ್ಲಿ ಹಳ್ಳಿಗಳಲ್ಲಿ ಯಾವ್ಯಾವ ಮಾರಕ ರೋಗಗಳು ಕಾಣಿಸ್ತಾ ಇದೆ ಅನ್ನೋದು ನಮಗೆ ಆಶ್ಚರ್ಯ ಆಗ್ತಾ ಇದೆ. ನನ್ನ ಈ ಸುದೀರ್ಘವಾದಂಥ ಒಂದು 35-40 ವರ್ಷಗಳ ಪ್ರಾಕ್ಟೀಸ್ನಲ್ಲಿ ನಾನು ನೋಡ್ತಾ ಇದ್ದೀನಿ, ಹಳ್ಳಿಗಳಲ್ಲೆಲ್ಲ ಕ್ಯಾನ್ಸರು ಆವಾಗ ಭಾಳ ಅಪರೂಪವಾಗಿ ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ಬಂದಿತ್ತಂತೆ ಅಂತ ಕೇಳ್ತೀವಿ. ಆದರೆ ಇವತ್ತಿನ ದಿವಸದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಿನ ಮನೆಗಳಲ್ಲಿ ಈ ನಡುವೆ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇರೋರು ಅಥವಾ ಕ್ಯಾನ್ಸರ್ ರೋಗದಿಂದ ಸಾಯುವವರು ಅಥವಾ ಕ್ಯಾನ್ಸರ್ ರೋಗಕ್ಕೆ ತುತ್ತಾದವರ ಸುದ್ದಿಯನ್ನು ಆಗಾಗ ಕೇಳ್ತಾ ಇರ್ತೇವೆ. ಈಗ ನಾನೊಬ್ಬ ಹೋಮಿಯೋಪತಿಕ್ ಡಾಕ್ಟ್ರು, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಲ್ಲ, ಆದರೂ ಸಹ ಎಷ್ಟೊಂದು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಹಾಗಿದ್ರೆ ಕಾರಣ ಏನಿರ್ಬೋದು? ಈ ಹಳ್ಳಿಗಳಲ್ಲಿ ಈ ನಡುವೆ ಈ ಕ್ಯಾನ್ಸರ್ ಯಾಕೆ ಹೆಚ್ಚಾಗಿದೆ ಅನ್ನೋದು ಪ್ರಸ್ತುತವಾದಂಥ ಪ್ರಶ್ನೆ. ನೋಡಿ, ಹಳ್ಳಿಗಳ ಜನಜೀವನದ ಕ್ರಮ ಮೊದಲಿಗೂ ಈಗ ತುಂಬ ವ್ಯತ್ಯಾಸ ಆಗಿದೆ. ನಮ್ಮ ಆಹಾರ ಇರ್ಬೋದು, ಹಳ್ಳಿಯಲ್ಲಿ ಈಗ ಜನಗಳು ಉಪಯೋಗಿಸುವಂಥದ್ದು, ಅಥವಾ ಉಪಯೋಗಿಸುವಂಥ ದವಸ ಧಾನ್ಯಗಳಿರ್ಬೋದು, ಅಥವಾ ಉಪಯೋಗಿಸುವಂಥ ತರಕಾರಿಗಳಿರ್ಬೋದು, ಉಪಯೋಗಿಸುವಂಥ ನೀರಿರ್ಬೋದು, ಇವೆಲ್ಲದರಲ್ಲೂ ತುಂಬ ವ್ಯತ್ಯಾಸಗಳಾಗಿದೆ. ನೋಡಿ, ಯಾವುದೇ ಒಂದು ರೋಗ ಮನುಷ್ಯನಿಗೆ ಬರಬೇಕಿದ್ರೆ, ನಾನು ಹೇಳೋದಾದರೆ, ಎಲ್ಲ ವೇದಿಕೆಯಲ್ಲೂ ನಾನು ಹೇಳೋದನ್ನೇ, ಪಂಚಭೂತಗಳನ್ನು ನಾವು ಸರಿಯಾಗಿ ಸಂರಕ್ಷಿಸಿಕೊಳ್ಳದೆ ಹೋದರೆ ರೋಗಗಳು ಬರೋದಕ್ಕೆ ಅವಕಾಶ ಆಗುತ್ತೆ. ಈ ಪಂಚಭೂತಗಳು ಅಂದರೆ ಏನು? ವಾಯು, ಆಹಾರ, ನೀರು, ಮಣ್ಣು ಹಾಗೂ ನಮ್ಮ ಏನು ಶಕ್ತಿಗಳನ್ನು ನಾವು ಉಪಯೋಗಿಸ್ಕೊಳ್ಳುವಂಥದ್ದು, ಸೌರಶಕ್ತಿ ಇರ್ಬೋದು ಅಥವಾ ಬೇರೆ ಅಂತ, ಈ ರೀತಿಯಾದಂಥ ಶಕ್ತಿಗಳನ್ನು ಉಪಯೋಗಿಸಿ ನ್ಯಾಯವಾಗಿ ಹಳ್ಳಿಗಳಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳನ್ನು ಉಪಯೋಗಿಸುವ ಜನಸಂಖ್ಯೆ ಇವತ್ತು ಕಡಿಮೆ ಆಗೋಗ್ಬಿಟ್ಟಿದೆ. ಈ ಸಾವಯವ ಕೃಷಿಯನ್ನು ಮಾಡುವಂತಹ ಒಂದು, ನಾನು ಹೇಳೋದಾದರೆ, ಅಭಿಪ್ರಾಯವೋ ಅಥವಾ ಅವರ ಮಾನಸಿಕ ಸ್ಥಿತಿಯೋ ತುಂಬ ಕ್ಷೀಣಿಸಿ ಹೋಗ್ತಾ ಇದೆ. ಕ್ಷಣಿಕವಾಗಿ ಸಿಗುವಂಥ ಲಾಭವನ್ನು ಅಪೇಕ್ಷೆ ಪಟ್ಟು ಹಳ್ಳಿಗಳಲ್ಲಿ ಸಹಿತ ಜನಗಳು ಇವತ್ತು ಮೋಸ ಹೋಗ್ತಾ ಇದ್ದಾರೆ. ಅದು ಅವರಿಗೆ ಗೊತ್ತಿಲ್ಲದೇನೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಉದಾಹರಣೆಗೆ ಒಂದು ಸಿಂಪಲ್ ಹೇಳ್ತೀನಿ ರಾಘವೇಂದ್ರ ಅವರೇ, ನೀವು ಕೇಳಿಸ್ಕೊಳ್ಳಿ. ಈ ಪ್ಲ್ಯಾಸ್ಟಿಕ್ಕು, ನನ್ನದಕ್ಕೆ ತುಂಬ ವಿರೋಧ ಇದೆ. ಪ್ಲ್ಯಾಸ್ಟಿಕ್ಕು ಎಷ್ಟರ ಮಟ್ಟಿಗೆ ಇವತ್ತು ಉಪಯೋಗ ಆಗ್ತಾ ಇದೆ ಅಂತಂದರೆ, ಪ್ರತಿಯೊಂದಕ್ಕೂ ಪ್ಲ್ಯಾಸ್ಟಿಕ್ಕೇ ಜೀವ, ಅದೇ ಉಸಿರು. ನೋಡಿ, ನಿನ್ನೆ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದರು. ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾರೆ, ಆದರೆ ಆಚರಿಸುವಾಗ ಉಪಯೋಗಿಸೋದು ಪ್ಲ್ಯಾಸ್ಟಿಕ್ ಗ್ಲಾಸು, ಪ್ಲ್ಯಾಸ್ಟಿಕ್ ಬಾಟ್ಲು, ಪ್ಲ್ಯಾಸ್ಟಿಕ್ ಡ್ರಮ್ಮು, ಪ್ಲ್ಯಾಸ್ಟಿಕ್ ಪ್ಲೇಟು, ಪ್ಲ್ಯಾಸ್ಟಿಕ್ಕಿಂದ ಎಲ್ಲದು. ಗಿಡ ತಯಾರಾಗಿದ್ದು ಸಹಿತ ಪ್ಲಾಸ್ಟಿಕ್, ಸರ್ವವೂ ಪ್ಲಾಸ್ಟಿಕ್ ಮಯ ಆದರೆ ಮುಂದೇನಾಗುತ್ತೆ? ಈಗ ಇವತ್ತಿನ ದಿನ ನೀವು ಹೇಳಿದ್ರಲ್ಲ, ಹಳ್ಳಿಯಲ್ಲಿ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ. ಕಾರಣ, ಈಗ ಒಂದು 25-30 ವರ್ಷಗಳಿಂದ ಅವರ ಜೀವನ ಕ್ರಮ ಹಾಗೆ ನಡೆದುಕೊಂಡು ಬಂದಿದ್ದು ಇವತ್ತು ಕ್ಯಾನ್ಸರ್ ರೋಗ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಗಿದೆ. ಇವತ್ತು ನಿನ್ನೆದಲ್ಲ. ನಾವು ಯಾವತ್ತೂ ನಾಳಿನ ಬಗ್ಗೆ ಯೋಚನೆ ಮಾಡಿ ಇವತ್ತು ಜೀವಿಸಬೇಕು, ಅದರದ್ದು ಆಗ್ತಾ ಇಲ್ಲ. ನಾವು ಇವತ್ತಿಂದಷ್ಟೇ ಉಪಯೋಗ. ಈಗ ನೋಡಿ, ಹಳ್ಳಿಲಿ ಉದಾಹರಣೆಗೆ ಹೇಳಿದಾದರೆ, ಈಗ ಒಂದು ಮಳೆಗಾಲದ ಸೀಸನ್ನು. ಈ ಮಳೆಗಾಲದ ಸೀಸನ್ನಲ್ಲಿ ತೋಟದ ಕೆಲಸಗಳಿಗೆ ಮೊದಲೆಲ್ಲ ನನಗೆ ಗೊತ್ತಿದ್ದ ಹಾಗೆ ಕತ್ತದ್ದು, ಅಂದರೆ ತೆಂಗಿನ ನಾರಿಂದ ಉಪಯೋಗಿಸಿದಂಥ ದಾರ ಉಪಯೋಗಿಸ್ತಾ ಇದ್ದರು, ಹಗ್ಗಗಳನ್ನು ಉಪಯೋಗಿಸ್ತಾ ಇದ್ದರು. ಅಥವಾ ಅಲ್ಲೇ ಸಿಗುವಂಥ ಬೈನೆ ಮರದವನ್ನು ಕಡಿದ್ಬಿಟ್ಟು ಅದರೊಳಗೆ ಹಗ್ಗ ಮಾಡೋದು, ಅಥವಾ ಅದೂ ಇಲ್ಲ ಅಂತಂದರೆ ಸೆಣಬು. ಇವೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಗೊಬ್ಬರ ಆಗಿ ಹೋಗುವಂಥ ವಸ್ತುಗಳು. ಆದರೆ ಇವತ್ತಿನ ದಿವಸ ಅವನ್ನೆಲ್ಲ ಪ್ಲ್ಯಾಸ್ಟಿಕ್ ದಾರಗಳು ಒಕ್ಕರಿಸ್ಕೊಂಡ್ಬಿಟ್ಟಿದೆ.
ಎಲ್ಲದಕ್ಕೂ ಪ್ಲಾಸ್ಟಿಕ್. ನೋಡಿ ಬೇಕಾದರೆ ಅವರು ಅಡಿಕೆ ಮರಕ್ಕೆ ಇವನ್ನು ಎಲೆ ಬಳ್ಳಿಗೆ ಅಥವಾ ಮೆಣಸಿನಕಾಳು ಬಳ್ಳಿಗೆ ಸುತ್ತೋದು ಪ್ಲಾಸ್ಟಿಕ್ ದಾರ, ಕೊನೆಗೆ ಮೇಲೆ ಅವರು ಕಟ್ಟುವಂಥದ್ದು ಏನಾದರೂ ಇದ್ದು ಅದು ಪ್ಲಾಸ್ಟಿಕ್ ದಾರ. ಅದು ಬೇಡ ಹೋಗಲಿ, ಮನೆಯಲ್ಲಿ ಬೇಲಿಗೆ ಕಟ್ಟೋದು ಸಹಿತ ಪ್ಲಾಸ್ಟಿಕ್ ದಾರ. ಈ ಪ್ಲಾಸ್ಟಿಕ್ ದಾರವನ್ನು ಕಟ್ ಮಾಡಿ ಒಗೆದ ಮೇಲೆ ಏನಾಗ್ತದೆ, ಅದು ಗೊಬ್ಬರ ಆಗೋದಿಲ್ಲ, ಮಣ್ಣಿಗೆ ಮಣ್ಣು ಆಗೋದೇ ಇಲ್ಲ, ಕರಗೋದೇ ಇಲ್ಲ. ಶತಮಾನಗಳು ಬೇಕು. ಮೊದಲು ಆಗಿರಲಿಲ್ಲ. ಒಂದು ಸೀಸನ್ ಮುಗೀತು ಅಂದರೆ ಮುಂದಿನ ಸೀಸನ್ ಒಳಗಡೆ ಅದು ಯಾವುದು ಎಂಥದ್ದು ಕಾಣಿಸ್ತಾನೇ ಇರಲಿಲ್ಲ ಭೂಮಿಲಿ, ಎಲ್ಲ ಮಣ್ಣಿಗೆ ಮಣ್ಣಾಗಿ ಗೊಬ್ಬರ ಆಗಿ ಹೋಗ್ತಾ ಇತ್ತು. ಆದರೆ ಇವತ್ತು ಆಗಿಲ್ಲ. ಅದೇ ರೀತಿಯಾಗಿ ನೋಡಿ, ಈಗ ಬಹುಶಃ ಬೇಸಿಗೆಯಲ್ಲಿ ಒಂದು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಗೋರ್ ಹಳ್ಳಿ. ಆ ಹಳ್ಳಿಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕುಡಿಲಿಕ್ಕೆ ಪ್ಲಾಸ್ಟಿಕ್ ಬಾಟ್ಲನ್ನು ಕೊಟ್ಟಿದ್ದಾರೆ. ನನಗೆ ನೋಡಿ ಬೇಜಾರಾಗೋಯ್ತು, ಏನು ಇಷ್ಟೊಂದು ಪ್ಲಾಸ್ಟಿಕ್ ಯಾಕೆ ಉಪಯೋಗಿಸ್ತಾರೆ? ಅದು ಹಳ್ಳಿ ಜನ ಎಲ್ಲ ಮೊದಲು ನೀರು ಕುಡಿಲೇ ಇಲ್ವಾ? ಲೋಟಗಳಿದೆ, ಗ್ಲಾಸ್ಗಳಿದೆ, ಬೇರೆ ಬೇರೆ ಅದನ್ನು ಉಪಯೋಗಿಸ್ಬೋದಲ್ಲ. ಎಲ್ಲ ಪ್ಲಾಸ್ಟಿಕ್ ಇಷ್ಟಿಷ್ಟು ಬಾಟ್ಲಿಗಳು ನೋಡಿದರೆ ಅವರಿಗೆ ಈ ಪ್ಲಾಸ್ಟಿಕ್ನಿಂದ ಏನು ದುರಂತ ಸಂಭವಿಸ್ಬೋದು ವಾತಾವರಣದ ಮೇಲೆ ಅನ್ನುವಂಥ ಕಲ್ಪನೆ ಇಲ್ಲದೇ ಅದು ಸರಾಗವಾಗಿ ಇವತ್ತಿನ ಜೀವನಕ್ಕೆ ಅದು ಅತಿ ಅವಶ್ಯಕ ಅನ್ನೋ ರೀತಿಯಲ್ಲಿ ಬಂದು ಹೋಗ್ಬಿಟ್ಟಿದೆ. ಹಾಗಾಗಿ ಏನಾಗ್ತಾ ಇದೆ, ಇವೆಲ್ಲ ಕ್ಯಾನ್ಸರಿಗೆ ಕಾರಣ ಆಗ್ತಾ ಇದೆ. ನೋಡಿ, ಉದಾಹರಣೆಗೆ ಒಂದು ವೆರಿ ಸಿಂಪಲ್ಲಾಗಿ ಹೇಳೋದಾದರೆ, ನಾನು ಹಳ್ಳಿಲೆಲ್ಲ ಮೊದಲು ಬೆಳೀತಾ ಇದ್ದರು, ತರಕಾರಿ ಬೆಳೆಯೋರು, ಹಣ್ಣುಗಳನ್ನು ಬೆಳೆಯೋರು, ಎಲ್ಲದನ್ನು ಸೊಪ್ಪುಗಳನ್ನು ಬೆಳೆಯೋರು. ಈ ಬೆಳೆದ್ರೆ ಅದನ್ನು ಮೊದಲು ಪರಿಶೀಲನೆ ಮಾಡಬೇಕಾಗಿತ್ತು. ಅದರೊಳಗೆ ಹುಳುಗಳಿದೆಯಾ ಅದನ್ನು ತೆಗೆದು ಬೇರ್ಪಡಿಸಿ ಮತ್ತೆ ತಿಂತಾಯಿದ್ರು. ಇವತ್ತು ಹುಳುಗಳು ಹುಟ್ಟೋಕ್ಕೆ ಕೊಡಲ್ಲ, ಅಷ್ಟರ ಮಟ್ಟಿಗೆ ಕೆಮಿಕಲ್ಸನ್ನು ಉಪಯೋಗಿಸ್ತಾರೆ. ಅದು ಹಳ್ಳಿ ಇರ್ಬೋದು, ಪೇಟೆ ಇರ್ಬೋದು, ಅಥವಾ ಅದೇ ಅಗ್ರಿಕಲ್ಚರ್ ಅಥವಾ ಫಾರ್ಮ್ಗಳಿರ್ಬೋದು, ಎಲ್ಲೇ ನೋಡಿದ್ರೂ ನಾವು ನೋಡ್ತಾ ಇದ್ದೀವಲ್ಲ, ತೋಟಗಳು ನೋಡ್ಬೋದು, ಕೆಮಿಕಲ್ಸನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಇದರಿಂದ ಏನಾಗುತ್ತೆ, ಅದನ್ನೇ ನಾವು ಆಮೇಲೆ ಉಪಯೋಗಿಸ್ತೀವಿ. ನಾನು ಅದಕ್ಕಾಗಿ ಭಾಳ ಜನಕ್ಕೆ ಉಪದೇಶ ಮಾಡಿದ್ದೀನಿ ಅಂತ ಕೇಳಿದರೆ, ನೀವು ಯಾವ ಹಣ್ಣಿನ ರಾಶಿಯಲ್ಲಿ ಅಥವಾ ಹಣ್ಣುಗಳಲ್ಲಿ ಹುಳ ಇದೆ ನೋಡಿ, ಆ ಹಣ್ಣನ್ನು ಉಪಯೋಗಿಸಿ. ಅಂದರೆ ಹುಳುಗಳು ಬದುಕಿದಾವೆ ಹಣ್ಣಲ್ಲಿ ಅಥವಾ ಹುಳುಗಳು ಬದುಕಿದಾವೆ ಆ ತರಕಾರಿನಲ್ಲಿ ಅಂತಂದರೆ ಅದು ತಿನ್ನಲಿಕ್ಕೆ ಯೋಗ್ಯವಾದಂಥ ತರಕಾರಿ ಮತ್ತು ಹಣ್ಣುಗಳು ಅಂತ. ಅದಿಲ್ಲ ಅಂತಂದರೆ ಅವೇ ಬದುಕೋದಿಲ್ಲ ಅಂತಂದರೆ ಮನುಷ್ಯ ಹೇಗೆ ಬದುಕೋದು ಸಾಧ್ಯ? ಇದೊಂದು ಸಿಂಪಲ್ ಟೆಸ್ಟು ನಾನು ಹೇಳೋದು. ಯಾಕೆಂದರೆ ಮೊದಲೆಲ್ಲ ಹಳ್ಳಿನಲ್ಲಿ ಪೇಟೆಯಿಂದ ಹಳ್ಳಿಗೆ ತರಕಾರಿ ತರ್ತಾ ಇರಲಿಲ್ಲ, ಹಳ್ಳಿಯಿಂದ ತರಕಾರಿ ಪೇಟೆಗೆ ಹೋಗ್ತಾ ಇತ್ತು. ಅದು ಇವತ್ತು ಅದು ಸರಿಯಾಗಿ ರಿವರ್ಸ್ ಆಗಿದೆ. ಯಾಕೆಂದರೆ ನಾನು ನೋಡ್ತೀನಲ್ಲ, ಒಂದು ಸಣ್ಣ ಕಾರ್ಯಕ್ರಮಗಳಾದರೂ ಸಹಿತ ಅಲ್ಲಿ ತರ್ತೀನಿ. ಯಾಕೆಂದರೆ ಅಲ್ಲಿ ಬೆಳೆಯೋರ ಸಂಖ್ಯೆ ಕಡಿಮೆಯೋ ಅಥವಾ ಬೆಳೆಯುವ ಮಾನಸಿಕ ಸ್ಥಿತಿ ಕಡಿಮೆಯೋ ಗೊತ್ತಿಲ್ಲ. ಇವತ್ತಿಗೂ ಕೂಡ ನಾನು ಹೇಳೋದಾದರೆ, ತಮ್ಮ ಸ್ವಂತಕ್ಕಿಂತ ಬೆಳ್ಕೊಂಡು ಉಪಯೋಗಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾಳೆ ರೋಗ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದಕ್ಕಿಂತ ಇವತ್ತಿನ ದಿವಸ ರೋಗ ಬರೆದಿದ್ದಾಗ ಹೇಗೆ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಹಳೆಯ ಮಾತು ಅದು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆದರೆ ನಾವು ಎಷ್ಟೋ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ, ಎಷ್ಟು ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯವಾದಂಥದ್ದು. ಹಾಗಾಗಿ ಈ ಕ್ಯಾನ್ಸರ್ ಇವತ್ತು ನಮಗೆ ವ್ಯಾಪಕವಾಗಿ ಕಾಣಿಸಲಿಕ್ಕೆ, ಈಗ ನಾನೊಬ್ಬ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಲ್ಲದೇ ಹೋದರೂ ನಾವು ಪ್ರತಿ ದಿವಸ ಕ್ಯಾನ್ಸರ್ ರೋಗಿಗಳನ್ನು ನೋಡೋದಕ್ಕೆ ಕಾರಣ ಈ ರೀತಿಯಾದಂಥ ನಮ್ಮ ಆಹಾರ ಮತ್ತು ನಾವು ಸೇವಿಸುವಂಥ ಪದಾರ್ಥಗಳು, ನಾವು ಸೇವಿಸುವಂಥ ಬೇರೆ ಬೇರೆ ವಸ್ತುಗಳೆಲ್ಲವೂ ಇವಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಹಾಗೆ ನೀವು ಕೇಳ್ತಾ ಇದ್ರಿ ಮುಂದುವರೆದು, ನಿಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬರ್ತಾ ಇದ್ದಾರಾ ಅಂತೇಳಿ ಕ್ಯಾನ್ಸರ್ ಪೇಷಂಟನ್ನು ನೀವು ಟ್ರೀಟ್ ಮಾಡ್ತಾ ಇದ್ದೀರಾ? ಅಂದರೆ ಹೋಮಿಯೋಪತಿಯಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ವಾಗಿ ಅಥವಾ ಅನುಕೂಲ ಆಗುವಂಥ, ಈಗ ನೋಡಿ, ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಅನ್ನುವಂಥ ಭಾವನೆ ಇದೆ. ಕ್ಯಾನ್ಸರ್ ಬಂತು ಅಂತಂದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಇಲ್ಲ ಆಪ್ರೇಷನ್ ಮಾಡಬೇಕು, ಆಮೇಲೆ ಕೆಮೊಥೆರಪಿ ಕೊಡಬೇಕು, ಇಲ್ಲ ರೇಡಿಯೇಷನ್ ಕೊಡಬೇಕು, ಈ ರೀತಿಯಂಥ ವ್ಯಾಪಕವಾದಂಥ ಅಭಿಪ್ರಾಯಗಳಿದೆ. ನಾನು ಹೇಳೋದಾದರೆ, ಯಾವುದೇ ಕಾಯಿಲೆ ಅಥವಾ ಯಾವುದೇ ಭಾಗಕ್ಕೆ ಕ್ಯಾನ್ಸರ್ ಆಗಿದ್ದಿದ್ರೂ ಸಹ ಅದಕ್ಕೆ ಔಷಧಿಗಳಿದೆ. ನಾನು ಯಾವುದೇ ವೈದ್ಯ ಪದ್ಧತಿಯಲ್ಲಿ ಔಷಧಿಗಳಿಲ್ಲ ಅಂತ ಹೇಳೋದಿಲ್ಲ. ಅಲೋಪತಿಯಲ್ಲೂ ಸಹಿತ ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಈಗ ಒಳ್ಳೊಳ್ಳೆ ಔಷಧಿಗಳು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಆದರೂ ಸಹಿತ ಇವತ್ತಿನ ದಿನ ರೋಗಿಗಳು ಈ ಒಂದು ಕೆಮೊಥೆರಪಿಯೋ ಅಥವಾ ಸರ್ಜರಿನೋ ಅಥವಾ ಬೇರೆ ರೇಡಿಯೇಷನೋ ಅದರ ಹೊರತಾಗಿ ಅಥವಾ ಅದರ ಜೊತೆಯಲ್ಲಿ ನಮಗೆ ಇನ್ನೊಂದು ಏನಾದರೂ ಔಷಧಿ ಸಿಗಬಹುದೇ, ಅಂದರೆ ಅದರ ಮಾರಕವಾದಂಥ ಸೈಡ್ ಇಫೆಕ್ಟ್ಗಳು ಇಲ್ಲದೇ ಇರುವಂಥದ್ದು ಏನಾದರೂ ಸಿಗ್ಬೋದೇ ಅನ್ನೋ ದೃಷ್ಟಿಯಲ್ಲಿ ಜನ ಹುಡುಕ್ತಾ ಇದ್ದಾರೆ. ಹುಡುಕುವಾಗ ಅವ್ರುಗಳಿಗೆ ಕಾಣ್ತಾ ಇರೋದು ಆಶಾದಾಯಕವಾಗಿ ಈ ಒಂದು ವೈದ್ಯ ಪದ್ಧತಿಯಲ್ಲೂ ಕೂಡ ನಮ್ಗೆ ಅನುಕೂಲ ಆಗ್ಬೋದು ಅನ್ನೋದು ಹೋಮಿಯೋಪತಿ ಚಿಕಿತ್ಸೆ. ಹಾಗಾಗಿ ಅವರು ನಮ್ಮ ಕಡೆಗೆ ಮುಖ ಎತ್ತಿ ನೋಡುವಂಥ ಒಂದು ಸಂದರ್ಭ ಇವಾಗ ಸೃಷ್ಟಿಯಾಗಿದೆ. ಹಾಗಿದ್ರೆ ಏನು ನಾವು ಅನುಕೂಲ ಮಾಡಿಕೊಡ್ಬೋದು ಅಥವಾ ಇದರೊಳಗೆ ಸಾಧ್ಯತೆಗಳಿದೆ? ಯಾಕೆ ನಾನು ಭಾಳ ಸರಿ ಹೇಳ್ತಿರ್ತೀನಿ, ಪ್ರತಿಯೊಂದು ಸಿಸ್ಟಮಿಗೂ ಈಚ್ ಸಿಸ್ಟಮ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ ಅಂತ. ಎಲ್ಲ ಸಿಸ್ಟಮ್ಗೂ ಅದರದ್ದೇ ಆದಂಥ ಬಾಧ್ಯತೆಗಳಿದೆ, ಅದರದ್ದೇ ಆದಂತಹ ನಿಯಮಗಳಿದೆ, ಅದರದ್ದೇ ಆದಂತಹ ನಾನು ಹೇಳಿದ್ರೆ ಪರಿಮಿತಿ ಇದೆ. ಎಲ್ಲದೂ ಎಲ್ಲರ ಹತ್ರ ಆಗುತ್ತೆ ಅನ್ನೋದು ಒಂದು ಭ್ರಮೆ.
ಅಥವಾ ಕೆಲವರೊಂದು ಪ್ರಶ್ನೆ ಕೇಳ್ತಾರೆ, ಈಗ ನೀವು ರಾಘವೇಂದ್ರ ಅವ್ರು ಕೇಳಿದಾಗೇ ಅಲ್ಲ ಹೋಮಿಯೋಪತಿಲಿ ಕ್ಯಾನ್ಸರು ಕ್ಯೂರ್ ಆಗುತ್ತಾ? ಬಹುಶಃ ಈ ಪ್ರಶ್ನೆಗೆ ಅರ್ಥ ಬರಲಿಕ್ಕಿಲ್ಲ. ಯಾಕೆಂದರೆ ಕ್ಯೂರ್ ಅನ್ನೋ ಡೆಫಿನೇಷನ್ ಕ್ಯಾನ್ಸರ್ಗೆ ಇವತ್ತಿನವರೆಗೂ ಯಾರತ್ತೂ ಹೇಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಅದೊಂದು ವಿಚಿತ್ರವಾದಂಥ ರೋಗ. ಹೇಗೆ ಶುರುವಾಗುತ್ತೆ, ಹೇಗೆ ಗೊತ್ತಾಗುತ್ತೆ, ಹೆಚ್ಚಿನ ಸಾರಿ ಗೊತ್ತಾಗುವಾಗ ಅದು 3ನೇ ಅಥವಾ 4ನೇ ಹಂತ ತಲುಪೋಗ್ಬಿಟ್ಟಿರುತ್ತೆ. ಈಗ ಹಿಂದಿನ ವಾರನೇ ಅದೊಂದು ಲೇಡಿ ಪಾಪ ಹಳ್ಳಿಯಿಂದ ಬಂದು ಅವ್ರಿಗೆ ಗೊತ್ತಿಲ್ಲ ಅವರಿಗೆ ತನಗೆ ಕ್ಯಾನ್ಸರ್ ಇದೆ ಅಂತೇಳಿ. ಆದರೆ ಅವರ ಸ್ತನದಲ್ಲಿ ಗಡ್ಡೆ ಆಗಿ ಇಷ್ಟು ದೊಡ್ಡ ಆಗಿಬಿಟ್ಟಿತ್ತು, ಆಗಲೇ ಅದು 3ನೇ ಸ್ಟೇಜಲ್ಲಿದೆ. ಅಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲ ಡಾಕ್ಟರ್ಗಳಿಗೂ ತೊಂದರೆನೇ. ಮೊದಲನೇ ಹಂತದಲ್ಲಿ ಆದರೆ ಸುಲಭವಾಗಿ ಎಲ್ಲ ವೈದ್ಯ ಪದ್ಧತಿಯವರನ್ನು ಔಷಧಿ ಕೊಟ್ಟು ಅವ್ರನ್ನ ಸರಿ ಮಾಡ್ಬೋದು. ಯಾಕೆಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ರೋಗಿಗಳಿಗೆ ತಮಗೇನಾದರೂ ತೊಂದರೆ ಇದೆಯಾ ಅನ್ನೋದನ್ನು ನೋಡಿಕೊಳ್ಳುವಂಥ ಅಥವಾ ಗುರುತಿಸುವಂತಹ ಒಂದು ಹೊಣೆಗಾರಿಕೆ ಕೂಡ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ವಿಷಯ. ಅದು ಹೆಚ್ಚಿನ ಜನರ ಬಗ್ಗೆ ಲಕ್ಷ್ಯ ಕೊಡಲ್ಲ. ನನಗೇನೂ ಆಗಲ್ಲ, ನಾನು ಭಾಳ ಗಟ್ಟಿಯಾಗಿದ್ದೀನಿ, ನನಗೆ ಯಾವ ರೋಗ ಬರುತ್ತೆ ಅನ್ನುವಂಥ ಒಂದು ನಾನು ಹೇಳೋದಾದರೆ ಧೈರ್ಯದಲ್ಲಿರ್ತಾರೆ. ಅಲ್ಲ, ಹಾಗಿದ್ರೆ ಮಿಡ್ಲಲ್ಲಿ ಒಂದು ಡಿಸ್ಟರ್ಬ್ ಮಾಡ್ತೇನೆ ಸರ್. ಈ ಕ್ಯಾನ್ಸರ್ ಬರುವ ಮುನ್ನ ಮನುಷ್ಯನಲ್ಲಿ ಏನಾದರೂ ಲಕ್ಷಣಗಳು ಕಾಣಿಸುತ್ತೆ? ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ನೋಡಿ, ಕ್ಯಾನ್ಸರ್ನ ಲಕ್ಷಣಗಳು ಅಂತಂದರೆ ನೇರವಾಗಿ ಯಾವುದೇ ಒಂದು ಆರ್ಗ್ಯಾನಿಕ್ ಕ್ಯಾನ್ಸರ್ ಆಗೋದಕ್ಕಿಂತನೂ ಅವರಿಗೆ ಆಗ ಈಗ ಜ್ವರ ಬಂದು ಹೋಗ್ಬೋದು, ಅಥವಾ ಮೈ ಬೆವರಿಕೆ ಆಗ್ಬೋದು, ಅಥವಾ ಅವರಿಗೆ ಆಹಾರ ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು. ಅಂದರೆ ನ್ಯಾಚುರಲ್ ಆಗಿ ಏನು ಹಸಿವೆ ಆಗಬೇಕು, ನೈಸರ್ಗಿಕ ಹಸಿವೆ ಆಗೋದರಲ್ಲಿ ಕಡಿಮೆ ಆಗ್ಬೋದು, ಅಥವಾ ಆಹಾರ ಸೇವಿಸಲು ಕಡಿಮೆ ಆಗ್ಬೋದು. ಶರೀರದ ತೂಕ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ಬೋದು. ಸಾಧಾರಣ ಒಂದು 4-5 ತಿಂಗಳಲ್ಲಿ ಅವರಿಗೆ ಒಂದು 4-5 kg ತೂಕ ಕಡಿಮೆ ಆಗ್ಬೋದು. ಅವರಿಗೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಭಾವನೆ ಇರುತ್ತೆ. ಅಥವಾ ಕಾರಣ ಇಲ್ಲದೇ ಓಡಾಡುವಾಗ ಅವರಿಗೆ ಉಸಿರಾಡ್ಸೋದು ಕಷ್ಟ ಆಗ್ಬೋದು. ಅಥವಾ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಊತ ಅಥವಾ ಗಡ್ಡೆ ಕಾಣಿಸ್ಕೊಳ್ಬೋದು, ಸಣ್ಣ ಸಣ್ಣ ಗಂಟುಗಳು ಕಾಣಿಸ್ಕೋಬೋದು ಅಥವಾ ಗಡ್ಡೆ ಕಾಣಿಸ್ಕೋಬೋದು. ಇವನ್ನೆಲ್ಲ ಅವರು ಅಲಕ್ಷ್ಯ ಮಾಡಬಾರ್ದು. ಅಥವಾ ಯಾವುದೇ ಒಂದು ಶರೀರದ ಭಾಗದಿಂದ ಯಾವುದು ಬರಬಾರ್ದು ಅದು ಬಂದರೆ ಸಹಿತ ತೊಂದರೆ. ಈಗ ಉದಾಹರಣೆಗೆ ಮೂಗಿನಲ್ಲಿ ನಮಗೆ ಸಿಂಬಳ ಬರಬೇಕು ಅಥವಾ ನೀರು ಬರಬೇಕು, ಮೂಗಿನಲ್ಲಿ ರಕ್ತ ಬಂತು ಏನೋ ತೊಂದರೆ ಇರ್ಬೋದು, ಅಥವಾ ಮೂತ್ರದಲ್ಲಿ ರಕ್ತ ಬಂತು ಏನೋ ತೊಂದರೆ ಇರ್ಬೋದು, ಅಥವಾ ಮೋಷನ್ಗೆ ಹೋಗುವಾಗ ರಕ್ತ ಬಂತು ತೊಂದರೆ ಇರ್ಬೋದು. ಇದನ್ನು ಗಮನಿಸುವಂಥದ್ದು. ಯಾಕೆಂತಂದರೆ ಯಾವುದು ನೈಸರ್ಗಿಕವಾಗಿ ಆಗೋದಿಲ್ವೋ ಅದು ಆಯಿತು ಅಂತ ಆದಾಗ ಇದು ಏನೋ ಒಂದು ತೊಂದರೆ, ಕ್ಯಾನ್ಸರೇ ಅಂತಲ್ಲ, ಏನೋ ತೊಂದರೆ ಲಕ್ಷಣ ಅನ್ನೋದನ್ನು ಅವರು ಗಮನಿಸಬೇಕು. ಹೆಚ್ಚಿನ ಜನ ಅದನ್ನು ಗಮನಿಸಲ್ಲ. ನೋಡಿ, ಈ ಗಡ್ಡೆಗಳಾಗಿದ್ದನ್ನು ಅವರೇ ಗುರುತಿಸ್ಕೋಬೋದು, ಕಾಣಿಸುತ್ತೆ ಹೊರಗಡೆ, ಒಳಗಡೆ ಗಡ್ಡೆ ಆದರೆ ಗೊತ್ತಾಗಲ್ಲ. ಆದರೆ ಇನ್ನು ಕೆಲವರಿಗೆ ಈಗ ಆಹಾರವನ್ನು ನುಂಗೋದಕ್ಕಾಗಲ್ಲ. ಮೊದಲು ಗಟ್ಟಿ ಪದಾರ್ಥ, ಆಮೇಲೆ ತೆಳುವಿನ ಪದಾರ್ಥಗಳು, ಅಂದರೆ ಏನೋ ತೊಂದರೆ ಇರಬಹುದು. ಇವೆಲ್ಲ ಕ್ಯಾನ್ಸರಿನ ಲಕ್ಷಣಗಳಾಗುತ್ತೆ. ಸುಸ್ತಾಗೋದು ಇರ್ಬೋದಾ? ಹೌದು, ಹೇಳಿದ್ನಲ್ಲ, ಅಶಕ್ತತೆ. ಅದಕ್ಕೆ ಯಾವುದೇ ವಿವರಣೆ ಕೊಡೋಕೆ ಅವ್ರ ಹತ್ರ ಆಗಲ್ಲ. ನಾನು ಆಹಾರ ಚೆನ್ನಾಗಿ ತಗೋತೀನಿ, ನಿದ್ದೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ಏನೋ ಒಂದು ರೀತಿಯಾದಂತಹ ಅಂದರೆ ವೀಕ್ನೆಸ್ಸು, ಅಶಕ್ತತೆ ನನ್ನ ಶರೀರದಲ್ಲಿ ಕಾಣಿಸ್ತಾನೆ ಇದೆ. ಅದು ಕೂಡ ಆಗ್ಬೋದು. ಯಾಕೆಂದರೆ ರಕ್ತಹೀನತೆ ಅವರಿಗೆ ಗೊತ್ತಿಲ್ಲದೇ ಆಗ್ಬಿಟ್ಟಿರುತ್ತೆ. ಅವ್ರು ಅನ್ಕೋತಾರೆ ತಾನು ಚೆನ್ನಾಗಿದ್ದೀನಿ ಅಂತ. ಯಾರು ನಿಮ್ಮಂತೂ ನೋಡಿದವರು ಇಲ್ಲ, ಯಾಕೆ ಕಣ್ಣೆಲ್ಲ ಬೀಳ್ಸ್ಕೊಬಿಟ್ಟಿದೆಯಲ್ಲ, ಯಾಕೋ ತುಂಬ ವೀಕ್ ಆದಂಗಿದೆ, ಚರ್ಮ ಎಲ್ಲ ಬಿಳ್ಕರಿಸಿದೆ, ಅದು ಆವಾಗ ಒಂದು ರೋಗದ ಲಕ್ಷಣ ಆಗುತ್ತೆ. ನಾನು ಹೇಳಿದ ಹಾಗೆ ಅಂದರೆ ಯಾವ ಭಾಗಕ್ಕೆ ಅಥವಾ ಯಾವುದೊಂದು ಸಿಸ್ಟಮ್ಗೆ ಕ್ಯಾನ್ಸರ್ ಬಂದಿದೆಯೋ ಅದಕ್ಕೆ ಅವಲಂಬಿಸ್ಕೊಂಡು ಅದು ನಡೀತದೆ. ಲಕ್ಷಣಗಳು ಕಂಡು ಬರುತ್ತೆ. ಅದು ಇವೆಲ್ಲ ಸಾಮಾನ್ಯವಾದ ಲಕ್ಷಣಗಳು. ಈಗ ಕೆಲವರಿಗೆ ಕೆಮ್ಮು, ಉದಾಹರಣೆಗೆ ಹೇಳೋದಾದರೆ ಒಂದು ಲಂಗ್ಸ್ ಪುಪ್ಸದ ಕ್ಯಾನ್ಸರ್ ಆಗೋರಿಗೆ ಕೆಮ್ಮು ಕಡಿಮೆ ಆಗೋದಿಲ್ಲ 1 ತಿಂಗಳು 2 ತಿಂಗಳು. ಅವ್ರೇನು ಅನ್ಕೋತಾರೆ, ಇಲ್ಲ ನನಗೆ ಅಲರ್ಜಿ ಕೆಮ್ಮು ಮೊದಲಿಂದ ಇದೆ, ಅಥವಾ ನಮ್ಮ ಅಪ್ಪಂಗೋ ಅಮ್ಮಂಗೋ ಅಸ್ತಮ ಇದೆ, ನಮ್ಗೆ ಅದು ಬರ್ತಾ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದು ತಪ್ಪು. ಅದು TB ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ನಿಮೋನಿಯಾ ಇರ್ಬೋದು, ಅಥವಾ ಈಗ ಬಂದು ಹೋಯ್ತಲ್ಲ ಮಹಾಮಾರಿ ಕೋವಿಡ್ನಿಂದ ಬಂದಿರುವಂಥ ತೊಂದರೆನೂ ಇರ್ಬೋದು. ಅದನ್ನು ಫಸ್ಟ್ ಡಾಕ್ಟ್ರಿಗೆ ತೋರಿಸಿ ಅದನ್ನು ಸರಿ ಮಾಡ್ಕೊಳ್ಳೋದು ಒಳ್ಳೆಯ ಲಕ್ಷಣ. ಅದ್ರ ಹೊರತಾಗಿ ಇಲ್ಲ ತಾನುವೇ ಇದು ಬರ್ತಾ ಇರುತ್ತೆ ಅಂತ ತಿಳ್ಕೊಂಡವ್ರು ಭಾಳ ಜನ ಆಮೇಲೆ ಯಾವುದೋ ಒಂದು ಹಂತಕ್ಕೆ ಹೋಗಿ ನಿಂತಾಗ ತುಂಬ ಕಷ್ಟ ಆಗ್ಬೋದು. ಹಾಗೆ ನೀವು ಕೇಳಿದ್ರಲ್ಲ ಹೋಮಿಯೋಪತಿಲಿ ಏನು ಮಾಡ್ಬೋದು ಕ್ಯಾನ್ಸರ್ ಪೇಷಂಟ್? ಹೌದು ಹೌದು ಹೌದು. ಅದರೊಳಗೆ ಔಷಧಿ ಕೊಡ್ಬೋದಾ? ನೋಡಿ, ಮೊದಲನೇದು ಕ್ಯಾನ್ಸರ್ ರೋಗಿಗಳನ್ನ ಪತ್ತೆ ಹಚ್ಚುವಂಥದ್ದು. ಪತ್ತೆ ಹಚ್ಚಿ ಅದು ಯಾವ ಕ್ಯಾನ್ಸರ್ ಇರ್ಬೋದು, ಅವರಿಗೆ ಏನು ಅವಶ್ಯಕತೆ ಇದೆ, ಅವರ ತೊಂದರೆಗಳೇನು ಅನ್ನೋದನ್ನು ನೋಡಿಬಿಟ್ಟು ಔಷಧಿ ಕೊಡುವಂಥದ್ದು. ಯಾಕೆ ನಮ್ಮ ಹೋಮಿಯೋಪತಿಲಿ ನಾವು ಔಷಧಿ ಕೊಡೋ ಕ್ರಮನೇ ಹಾಗೆ. ಯಾಕೆಂದರೆ ಕೇವಲ ಒಂದು ರೋಗಕ್ಕೆ ಔಷಧಿ ಕೊಡಲ್ಲ, ನಾವು ರೋಗಿಗೆ ಔಷಧಿ ಕೊಡ್ತೀವಿ. ನಾನು ಮತ್ತೊಂದು ಹೇಳ್ತೀನಿ, ಅದನ್ನ ರೋಗಕ್ಕೆ ಔಷಧಿ ಇಲ್ಲ, ರೋಗಿಗೆ ಔಷಧಿ. ಯಾಕೆಂತಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಕೆಲವು ಜನ ಇಷ್ಟು ರಿಪೋರ್ಟ್ ತೊಗೊಂಡು ಬರ್ತಾರೆ, ರಿಪೋರ್ಟ್ ತಂದ್ಬಿಟ್ಟು ತೋರಿಸ್ತಾರೆ. ನಾವು ರಿಪೋರ್ಟಿಗೆ ಔಷಧಿ ಕೊಡಲ್ಲ, ನಾವು ಔಷಧಿ ಕೊಡೋದು ಪೇಷಂಟಿಗೆ. ಹಾಗಾಗಿ ಪೇಷಂಟ್ ತೊಂದರೆ ಏನು ಅದ್ರ ಮೇಲೆ ಔಷಧಿ ಕೊಡುವಂಥದ್ದು. ಅದು ಮೊದಲನೇದು. ಎರಡನೇದು ನಾನು ಹೇಳ್ತೀನಲ್ಲ, ರೋಗಿಗಳು ಈಗ ಆಪರೇಷನ್ ಅವಶ್ಯಕತೆ ಇದೆ ಅಂತಂದರೆ ನಾವು ಕಳಿಸ್ಬೇಕಾಗುತ್ತೆ, ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಅದೊಂದು ಈಗ ಹೋಮಿಯೋಪತಿ ಒಂದು ಕಾಂಪ್ಲಿಮೆಂಟ್ರಿ ಸಿಸ್ಟಮ್ ಆಗಿ ಹೆಲ್ಪ್ ಆಗುತ್ತೆ.
ಕಾಂಪ್ಲಿಮೆಂಟರಿ ಸಿಸ್ಟಮ್ ಅಂದರೆ ಒಂದು ಔಷಧಿ ಕೊಡ್ತಾ ಇದ್ದಾರೆ ಜೊತೆಯಲ್ಲಿ, ಅಥವಾ ಪೂರಕ ಚಿಕಿತ್ಸೆಯಾಗಿ, ಅತಿಲ್ಲ ಆಲ್ಟರ್ನೇಟಿವ್ ಆಗಿ. ಆಲ್ಟರ್ನೇಟಿವ್ ಅಂದರೆ ಅದಲ್ಲ ಇದನ್ನೇ ಮಾಡ್ತೀವಿ ಅಂತ ಬರೋರು ಭಾಳ ಜನ ಇದ್ದಾರೆ. ಇಲ್ಲ, ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ, ನಾನು ಕೆಮೊಥೆರಪಿ ತೊಗೊಳ್ಳಲ್ಲ, ನಾನು ರೇಡಿಯೋಥೆರಪಿ ತೊಗೊಳ್ಳಲ್ಲ, ನಾನು ಹೀಗೆ ಸತ್ತರೆ ಸಾಯ್ತೀನಿ, ಇಲ್ಲ ನಿಮ್ಮ ಹತ್ರ ಏನಾದರೂ ಔಷಧಿ ಇದ್ದರೆ ಕೊಡಿ, ಅದರಿಂದ ಅನುಕೂಲ ಆದರೆ ಆಗಲಿ. ಆ ಥರ ತುಂಬ ಜನ ಪೇಷಂಟಿಗೆ ಅನುಕೂಲ ಆಗಿದೆ ನಮ್ಮ ಹೋಮಿಯೋಪತಿಕ್ ಔಷಧಿಯಿಂದ. ಯಾಕಿದನ್ನು ಹೇಳ್ತಾ ಇದ್ದೀನಿ, ಎಲ್ಲರೂ ಹಠ ಮಾಡಬೇಕು ಅಂತಲ್ಲ, ಯಾವುದಕ್ಕೆ ಅವಶ್ಯಕತೆ ಇದೆ ಅದನ್ನು ಮಾಡಿಸ್ಕೊಳ್ಳಿ. ಕೆಲವರಿಗೆ ನೋಡಿ, ಈಗ ಒಂದು ತಿಂಗಳ ಹಿಂದೆ ಹಾಗೆ ಒಬ್ಬರು ಬಂದರು, ಪಾಪ ಅವರಿಗೆ 2 ಕೆಮೊಥೆರಪಿ ಕೊಟ್ಟರು, ಅವ್ರ ಹತ್ರ ಆಮೇಲೆ ತಡ್ಕೊಳ್ಳೋಕ್ಕಾಗಲಿಲ್ಲ, ಅವರ ಶರೀರ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅವ್ರು ಹೇಳಿದ್ರು, ಇಲ್ಲ ನಾನು ಸತ್ರೂ ಪರವಾಗಿಲ್ಲ, ನನಗದು ಬೇಡ, ನನ್ನ ಹತ್ರ ಸಹಿಸ್ಕೊಳ್ಳೋಕ್ಕಾಗಲ್ಲ ಆ ತೊಂದರೆಗಳನ್ನು ಅಂತ ಹೇಳಿದರು. ಆಗ ಅವರಿಗಾಗುವಂಥ ತೊಂದರೆ ಏನಿದೆ ಅದಕ್ಕೆ ನಾವು ಹೋಮಿಯೋಪತಿ ಔಷಧಿ ಕೊಟ್ಟಾಗ ಅವರಿಗೆ ಉಪಶಮನ ಆಯಿತು. ಹಸಿವೆ ಆಗೋದಿರ್ಬೋದು, ವಾಂತಿ ಆಗೋದಿರ್ಬೋದು, ಅದನ್ನು ನಿಲ್ಲಿಸಿದ್ವಿ. ಹಾಗೆ ನಿದ್ರೆ ಬರದೇ ಇರುವಂಥದ್ದು, ನಿದ್ರೆ ಆಗೋಕ್ಕೆ ಸರಿ ಆಯಿತು, ಅಥವಾ ಮಲಮೂತ್ರಗಳಾಗದೇ ಇರೋದಕ್ಕೆ ಅನುಕೂಲ ಆಯಿತು. ನಾನು ಹೇಳಿದೇನು, ಅವರಿಗೆ ಕಡಿಮೆ ತೊಂದರೆಯಿಂದ ಜಾಸ್ತಿ ಬಳಲಿಕೆ ಇಲ್ಲದೆ ಅವರು ಎಷ್ಟು ದಿವಸ ಇರ್ತಾರೋ ಅವರ ಆ ಒಂದು ಜೀವನ ಅವಧಿ ಇದೆಯಲ್ಲ, ಅದಕ್ಕೆ ನಾವು ಅನುಕೂಲವಾಗಿ ಪೂರಕವಾಗುವಂಥ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ನಾನು ಅದಕ್ಕೆ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಆ ಹಂತದಲ್ಲಿ ಕೂಡ ಅವರಿಗೆ ಒಂದು ಔಷಧಿಯ ಅವಶ್ಯಕತೆ ಇರುತ್ತೆ, ಒಂದು ಸಾಂತ್ವನದ ಅವಶ್ಯಕತೆ ಇರುತ್ತೆ, ಒಂದು ಭರವಸೆಯ ಅವಶ್ಯಕತೆ ಇರುತ್ತೆ. ಆ ಭರವಸೆ, ಆ ಸಾಂತ್ವನ, ಆ ಔಷಧಿ ಹೋಮಿಯೋಪತಿಯಿಂದ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಅಲ್ಲದೆ ಇನ್ನು ಕೆಲವರು ಆಪ್ರೇಷನ್ ಮುಗಿಸ್ಕೋತಾರೆ, ನಾವು ಕೆಮೊಥೆರಪಿಗೆ ಹೋಗಲ್ಲ, ಬರೀ ಹೋಮಿಯೋಪತಿಗೆ ಔಷಧಿ ನಮಗೆ ಏನಾದರೂ ಅನುಕೂಲ ಆದರೆ ಕೊಡಿ, ಇಲ್ಲ ಅಂತಂದರೆ ಬೇಡ ಅನ್ನೋ. ಅಲ್ಲೂ ಕೂಡ ನಮ್ಮ ಔಷಧಿ ಭಾಳಷ್ಟು ಹೆಲ್ಪ್ ಆಗಿದೆ. ನಾನು ಅದನ್ನು ಯಾಕೆ ಅಂದರೆ ರಿಪಿಟೇಷನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಜನಗಳಿಗೆ ಇದು ವಿಷಯ ಗೊತ್ತಿದ್ದರೆ ಒಳ್ಳೆಯದು. ಭಾಳ ಜನಕ್ಕೆ ಅದ್ರ ಕಲ್ಪನೆ ಇಲ್ಲ. ಇನ್ನು ಜೊತೆಯಲ್ಲೇ ಔಷಧಿ ಮಾಡ್ತೀವಿ. ಉದಾಹರಣೆಗೆ ಈಗ ರೇಡಿಯೇಷನ್ ಕೊಟ್ಟರು ಅಥವಾ ಕೆಮೊಥೆರಪಿ ಕೊಟ್ಟರು. ಕೆಮೊಥೆರಪಿ ಕೊಟ್ಟಾಗ ಅವರಿಗೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಕೆಲವರಿಗೆ ವಾಂತಿ ಬರುತ್ತೆ, ಕೆಲವರಿಗೆ ಮೋಷನ್ ಆಗುತ್ತೆ, ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ, ಕೆಲವರಿಗೆ ತಲೆ ತಿರುಗಿ ಬರುತ್ತೆ, ಒಂದು ಬಾಯೆಲ್ಲ ಹುಣ್ಣಾಗ್ಬಿಡುತ್ತೆ. ಈ ಥರದ್ದಕ್ಕೆ ಇಮಿಡಿಯೇಟಾಗಿ ಅವರಿಗೆ ಅದನ್ನು ರಿಕವರ್ ಮಾಡಿಕೊಂಡು ನೆಕ್ಸ್ಟ್ ಕೆಮೊಥೆರಪಿಗೆ ಅವ್ರನ್ನ ರೆಡಿ ಮಾಡಬೇಕು. ಅದು ಸಾಧ್ಯ ಆಗಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಹೋಮಿಯೋಪತಿಕ್ ಔಷಧಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅದಕ್ಕೆ ಬೇರೆ ಬೇರೆ ಹಂತದಲ್ಲೂ ಇದು ಏನು ಉಪಶಮನಕ್ಕೆ ದಾರಿ ಇದೆ ಅಂತೇಳಿ. ದಾರಿ ಇದೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಕೆಲವು ಹಂತ ಎಲ್ಲಿಗೆ ಬಂದು ಮುಟ್ಟುತ್ತದೆ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ 3ನೇ ಮತ್ತು 4ನೇ ಹಂತದಲ್ಲಿ ರೋಗ ಪತ್ತೆಯಾಗಿರುತ್ತೆ. ಆಗ ಯಾವ ಡಾಕ್ಟರ್ಗಳು ಏನೂ ಮಾಡೋಕ್ಕಾಗಲ್ಲ. ಇವನು ಆಂಕಾಲಜಿಸ್ಟು ಅಥವಾ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಸಹಿತ ಏನೂ ಮಾಡಬಹುದ ಹಂತಕ್ಕೆ ಅದು ತಲುಪಿಬಿಟ್ಟಿರುತ್ತೆ. ಆಗ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಈ ಪ್ರಯತ್ನಗಳಲ್ಲಿ ನಾನು ಹೇಳೋದಾದರೆ ನಮ್ಮ ಹೋಮಿಯೋಪತಿ ಪಾಲು ಸಹಿತ ಸಾಕಷ್ಟಿದೆ ಅಂತ. ಅವರಿಗೆ ನಾವೊಂದು ಉಪಶಮನವನ್ನು ಕೊಡ್ಬೋದು. ಯಾಕೆಂದರೆ ಜೀವವನ್ನು ಮತ್ತೆ ಕೊಡೋದು ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ನೋಡಿ, ಒಂದು ಪೇಷಂಟ್ ಹಾಗೇನೆ ಇಲ್ಲ, ಅವರು ಒಂದು ಬದುಕಿದರೆ ಇನ್ನೊಂದು 1-2 ತಿಂಗಳ ಬದುಕ್ಬೋದು ಅಂತ ಹೇಳಿದರು. ಆದರೆ ಅವರಿಗೆ ಒಂದು ಔಷಧಿಯನ್ನು ಕೊಟ್ಟು ಆ ರೋಗ ಮತ್ತೆ ಹರಡದಂತೆ ನಿಲ್ಲಿಸಿ, ಮತ್ತು ಅವರಿಗೆ ಯಾವುದೇ ತೊಂದರೆ ಆಗದೋದನ್ನು ನೋಡಿಕೊಂಡು ಅವರು ಆಮೇಲೆ 8 ತಿಂಗಳ ಬದುಕಿದರು. ನಾನು ಹೇಳೋದು, ನಮ್ಮ ಔಷಧಿಯಿಂದ ಅವರು ಚಿರಂಜೀವಿ ಆದರು ಅಂತಲ್ಲ. ಆದರೆ ಒಂದು ಸಾಧ್ಯತೆ ಏನು ಅಂತಂದರೆ, ಅವರಿಗೆ ಒಂದು ಉಳಿದ ಜೀವನದ ಉಳಿದ ಬದುಕನ್ನು ಸ್ವಲ್ಪ ಆರಾಮದಾಯಕವಾಗಿ ಕಳಿಬಹುದು. ಒಂದು. ಎರಡನೇದಾಗಿ ಅದರ ತೀವ್ರತೆಯನ್ನು ಸ್ವಲ್ಪ ಮುಂದೆ ಹಾಕಿಬಿಟ್ಟು ಅವರ ಒಂದು ಆಯುಷ್ಯವನ್ನು ಸ್ವಲ್ಪ ವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ. ವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ, ಬಟ್ ಔಷಧದಿಂದ ನಾನು ಕ್ಲಿನಿಕಲ್ ದೊಡ್ಡ ಬೋರ್ಡ್ ಹಾಕೊಳ್ದವನು ಏನು ಅಂತಂದ್ರೆ, ಐ ಟ್ರೀಟ್ ಈ ಕ್ಯೂರ್ಸ್ ಅಂತ. ನಾವು ನೆಪಕ್ಕೆ ಮಾತ್ರ ಭಗವಂತನ ಕೃಪೆ ಆಗಬೇಕು. ಯಾಕೆಂದರೆ ನೀವು ಹೇಳಿದ್ರಲ್ಲ, ಅವರ ಆಯುಷ್ಯ, ಯಾಕೆಂದ್ರೆ ಯಾರಿಗೆ ಯಾವ ರೋಗ ಯಾವಾಗ ಬರಬೇಕು ಅಂತ ನಿರ್ಣಯ ಮಾಡೋರು ಯಾರು ಅಂತ ಗೊತ್ತಿಲ್ಲ. ಕರೆಕ್ಟ್. ಅಂದರೆ ಬೇರೆ ಯಾರೋ ಒಬ್ರು ಇದ್ದಾರೆ ನಿರ್ಣಯ ಮಾಡುವವರು. ಆದರೆ ರೋಗಿ ಅನುಭವಿಸಬೇಕು ಕಷ್ಟ, ಅವ್ರನ್ನ ನೋಡ್ಕೋಬೇಕು ಪಾಲಕರು, ಪೋಷಕರು ಅಥವಾ ಮಕ್ಕಳು, ಅವ್ರಿಗೂ ಕಷ್ಟ. ಇವರ ಕಷ್ಟಗಳನ್ನು ಕಡಿಮೆ ಮಾಡಲಿಕ್ಕೆ ಹೋಮಿಯೋಪತಿ ಪಾತ್ರ ತುಂಬ ದೊಡ್ಡದಿದೆ. ನಾನು ಹೇಳ್ತಾ ಇರೋದು ಯಾಕೆಂತಂದರೆ ಲಾಸ್ಟ್ ಟರ್ಮಿನಲ್ ಸ್ಟೇಜಲ್ಲೆಲ್ಲ ತುಂಬ ಕಷ್ಟ, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ನಾನು ಹೇಳೋದು, ಈಗ ಕ್ಯಾನ್ಸರ್ ರೋಗ ಬಂದಿರೋ ಮಕ್ಕಳು ಸಹಿತ ಅವ್ರ ಪಾಲಕರು ಅಥವಾ ತಂದೆ ತಾಯಿನೋ ಅಥವಾ ಸಂಬಂಧಿಕರನ್ನು ನೋಡ್ಕೊಳ್ಳೋ ಸಹಿತ ಕಷ್ಟದ ಸಿಚುವೇಶನ್. ಯಾಕೆಂದರೆ ಇವತ್ತಿನ ಜೀವನ ಕ್ರಮ ಆಗಿದೆ. ಹಾಗಾಗಿ ಇದೆಲ್ಲ ಸಂದರ್ಭಗಳಲ್ಲಿ ಒಂದು ಭರವಸೆಯಾಗಿ ನಿಲ್ಲುವಂಥದ್ದು ಹೋಮಿಯೋಪತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕೊನೆಯದಾಗಿ ತಾವೇ ಏನಾದರೂ ಒಂದು ವಿಷಯವನ್ನು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಟ್ಟರೆ ತಾವು ಅದನ್ನು ಹೇಳ್ಬೋದು. ಓವರಾಲ್ ಇರ್ಬೋದು, ಹೋಮಿಯೋಪತಿ ಮೆಡಿಸಿನ್ ಬಗ್ಗೆ ಇರ್ಬೋದು, ಅಥವಾ ಕ್ಯಾನ್ಸರ್ ರಿಲೇಟೆಡ್ ಸಬ್ಜೆಕ್ಟ್ ಇರ್ಬೋದು, ತಾವು ಇಷ್ಟಪಟ್ಟರೆ. ಹಾಗಲ್ಲ, ಈಗ ನೋಡಿ, ಕ್ಯಾನ್ಸರ್ ಅಂತಲ್ಲ, ಎಲ್ಲ ರೋಗಗಳನ್ನು ನಮ್ಮ ಶುದ್ಧ ಭಾಷೆಯಲ್ಲಿ ಹೇಳೋದಾದರೆ, ರೋಗವನ್ನು ನಾವು ಸ್ವಾಗತ ಮಾಡ್ತೀವಂತೆ, ಆಹ್ವಾನ ಮಾಡಿ ತಗೊಳ್ಳೋದು. ಆ ಕಲ್ಪನೆ ಭಾಳ ಜನಕ್ಕೆ ಗೊತ್ತಿಲ್ಲ. ನೀವು ರೋಗಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ ರೋಗ ನಿಮ್ಮನ್ನು ಆವರಿಸುತ್ತೆ.
ಅದು ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಅಥವಾ ನಿಮ್ಮ ಆಹಾರ ಪದ್ಧತಿಯಿಂದ ಇರ್ಬೋದು, ನಿಮ್ಮ ಜೀವನ ಕ್ರಮದಿಂದ ಇರ್ಬೋದು, ನೀವು ಯೋಚನೆ ಮಾಡೋ ರೀತಿಯಿಂದ ಇರ್ಬೋದು, ನಿಮ್ಮ ದಿನನಿತ್ಯದ ಚಟುವಟಿಕೆಯಿಂದ ಇರ್ಬೋದು. ಇದೆಲ್ಲದರಲ್ಲೂ ಎಲ್ಲೋ ಒಂದು ಕಡೆಗೆ ನೀವು ಅದಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ರೋಗ ಬರುತ್ತೆ. ಹಾಗಾಗಿ ನಾನು ಹೇಳೋದಾದರೆ ಇವತ್ತಿನ ದಿವಸದಲ್ಲಿ ಮಾನಸಿಕ ಒತ್ತಡ, ಹಣಕಾಸಿನ ತೊಂದರೆ, ಸಾಮಾಜಿಕ ಬದುಕಿನಲ್ಲಿ ಬದುಕುವ ರೀತಿ, ಹಾಗೂ ಒಬ್ಬರಿಗೊಬ್ಬರಿಗೆ ತೋರಿಸುವಂಥ ಪ್ರೀತಿ ಅಥವಾ ಒಬ್ಬರನ್ನೊಬ್ಬರನ್ನ ಕೂಡಿಕೊಂಡು ಬಾಳುವಂಥ ರೀತಿ, ನೀತಿ, ಇದೆಲ್ಲ ತಪ್ಪಿ ಹೋಗ್ತಾ ಇರೋದ್ರಿಂದ ಬಹುಶಃ ರೋಗಗಳಿಗೂ ಸಹಿತ ಆ ಒಂದು ಸಂದರ್ಭದಲ್ಲಿ ಮನಸ್ಸಿಗೆ ಬಂದು ಆವರಿಸೋಕ್ಕೆ ಅನುಕೂಲ ಆಗ್ತಾಯಿದೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ನಾನು ನೋಡ್ತೀನಲ್ಲ, ನಿಷ್ಪ್ರವಾದಂಥ ಪ್ರೀತಿಯನ್ನು ಹಂಚ್ಕೊಳ್ಳೋಕೆ ಸಹಿತ ಇವತ್ತು ಯಾರೂ ಜನ ಸಿಗಲ್ಲ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ ನಮಗೆ ಶಾರೀರಿಕ ಬಳಲಿಕ್ಕಿಂತ ಹೆಚ್ಚಿಗೆ ಮಾನಸಿಕ ಬಳಲಿಕೆ ಜಾಸ್ತಿ ಆಗಿದೆ. ಈ ಮಾನಸಿಕ ಬಳಲಿಕೆ ಕಡಿಮೆ ಆಗಬೇಕು ಅಂತಂದರೆ ಒಬ್ರಿಗೊಬ್ಬರಿಗೆ ಹಂಚ್ಕೋಬೇಕು. ಅದು ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಪ್ರೀತಿ ಇರ್ಬೋದು, ಅಥವಾ ಸಿಹಿ ಇರ್ಬೋದು, ಯಾವುದಿದ್ರೂ ಈ ಹಂಚಿ ತಿನ್ನುವಂಥದ್ದು, ಹಂಚಿಕೊಂಡು ಬಾಳುವಂಥದ್ರಿಂದಾಗಿ ಎಷ್ಟೋ ರೋಗಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ನಮ್ಮ ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ವೆಂಟ್ ಔಟ್ ಯುವರ್ ಪ್ರಾಬ್ಲಮ್ಸ್ ಅಂತ. ಅಂದರೆ ಯಾವುದೇ ಇದ್ದರೆ ಅದಕ್ಕೆ ನೀನು ಹೊರಗೆ ಹಾಕ್ಕೊಂಡು ನೀನು ಆರಾಮಾಗಿರುವಂಥದ್ದು ಕಲ್ತ್ಕೊ ಅಂತ. ಅದು ಇವತ್ತಿನ ದಿವಸದಲ್ಲಿ ಆಗ್ತಾಯಿಲ್ಲ. ಯಾಕೆಂತಂದರೆ ಆಗಲೇ ಒಬ್ಬರು ಯಾರೋ ಹೇಳುವಾಗ ಹೇಳ್ತಾಯಿದ್ರು, ಒಂದು ಮನುಷ್ಯ ಹಾಳಾಗಬೇಕು ಅಂದರೆ ಇವತ್ತು ಏನು ಮಾಡಬೇಕು ಹೇಳಿದ್ರೆ ಅವ್ನ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಬಿಡಿ ಅಂತಂದರೆ ಅವನಿಗೆ ಯಾರೂ ಬೇಕಾಗಿಲ್ಲ. ಆ ಮೊಬೈಲೇ ಒಂದು ಸಂಗಾತಿ ಆಗಿಬಿಟ್ಟಿರುತ್ತೆ. ಅಷ್ಟರ ಮಟ್ಟಿಗೆ ಅದು ಚಟ ಆಗುವಷ್ಟರ ಮಟ್ಟಿಗೆ ಅದು ಹೋಗ್ತಾ ಇದೆ. ಅದು ಒಂದು ರೋಗವೇ ನಾನು ಹೇಳೋದಾದರೆ. ಯಾಕೆಂದರೆ ಯಾವುದಕ್ಕೆ ಒಂದು ಮನುಷ್ಯ ಬಾಧ್ಯಸ್ಥನಾಗ್ಬಿಟ್ಟು ಅದರಲ್ಲೇ ತಾನು ಇರ್ತೀನಿ ಅನ್ನುವಂಥ ಗುಣಕ್ಕೆ ಹೋಗಬಾರ್ದು. ಈಗ ಕ್ಯಾನ್ಸರ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ನಾವು ಕ್ಯಾನ್ಸರ್ ಕಾಣ್ತಾ ಇದ್ದೀವಿ ಅಂತಂದರೆ ಅದರ ಹುಟ್ಟು ಒಂದು 20-30 ವರ್ಷದಿಂದನೇ ಆಗಿರುತ್ತೆ. ಅದು ಆಹಾರ ಇರ್ಬೋದು, ಅವರ ಜೀವನ ಕ್ರಮ ಇರ್ಬೋದು, ಅಥವಾ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ವ್ಯಾಯಾಮ ಮಾಡದೇ ಇರ್ಬೋದು, ಅಥವಾ ಅವರ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಆಗಿರುವಂಥದ್ದು, ಅಥವಾ ಇವನ್ ನಾನು ಹೇಳೋದಾದರೆ ಮಾನಸಿಕವಾದಂತಹ ಕಿರಿಕಿರಿಗಳು. ಇವತ್ತು ಯಾರು ನೋಡಿದರೂ ತನಗೆ ಟೆನ್ಷನ್ನು, ತಾನು ಸ್ಟ್ರೆಸ್ಸಲ್ಲಿದ್ದೀನಿ, ನನಗೆ ಎಂಥದೋ ಪ್ರಾಬ್ಲಮ್ಮು, ಅವರಿಗೆ ಗೊತ್ತಿಲ್ಲ ಎಂಥ ಪ್ರಾಬ್ಲಮ್ ಅಂತೇಳಿ. ಅದು ಇವನ್ನೆಲ್ಲ ಅವ್ರು ಕಟ್ಕೊಂಡು ತಗೊಂಡು ಹೋಗ್ತಾರೆ. ಅಂದರೆ ಒಂಥರ ರೈಲ್ವೆ ಬೋಗಿ ಅವ್ರ ಜೊತೆಯಲ್ಲಿ ಬಂದ ಹಾಗೆ ಎಲ್ಲವನ್ನು ಕಟ್ಕೊಂಡು ಹೋಗಿ ಆಗುವಂಥ ಕ್ರಿಯೆ ಇದೆಯಲ್ಲ, ಅದು ಮನುಷ್ಯನ ರೋಗಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಾನು ಹೇಳೋದಾದರೆ ರೋಗದಿಂದ ವಾಸಿಯಾಗಿರಬೇಕು, ಚೆನ್ನಾಗಿರಬೇಕು ಹೇಳುವಂಥ ಕ್ರಿಯೆ ನಡಿಬೇಕಿದ್ರೆ ನಾನು ಹೇಳೋದು ಒಂದೇ ಮಾತು, ಏನು ಅಂತಂದರೆ ಅವರು ಆರೋಗ್ಯವಾಗಿರಬೇಕು, ಸುಖವಾಗಿರಬೇಕು. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ ಅನಂತ ಧನ್ಯವಾದ ಸರ್. ನಮಸ್ಕಾರ.